My precious children of God, especially all the women who are listening to this word of God, I greet each one of you in the name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ವಿಶೇಷವಾಗಿ ವಾಕ್ಯ ಕೇಳುತ್ತಿರುವ ಮಹಿಳೆಯರೇ, ನಿಮಗೆಲ್ಲರಿಗೂ ನಮ್ಮ ದೇವರು ರಕ್ಷಕನೂ ಆಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು. If you read Psalm 33 verse 12, it says, "Blessed is the man whose God is the Lord, the people he has chosen as his own inheritance." ನಾವು ಕೀರ್ತನೆ 33:12ನೇ ವಚನವನ್ನು ಓದುವುದಾದರೆ, ಅಲ್ಲಿ ವಾಕ್ಯ ಹೇಳುತ್ತದೆ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. And we read about it in Psalm 144 verse 15 also. ಈ ವಾಕ್ಯವನ್ನು ಕೀರ್ತನೆ 144:15ನೇ ವಚನದಲ್ಲಿಯೂ ಕೂಡ ಓದುತ್ತೇವೆ. God chose many people as his own people. ದೇವರು ಅನೇಕರನ್ನು ತನ್ನ ಸ್ವಕೀಯ ಜನರನ್ನಾಗಿ ಆದುಕೊಂಡಿದ್ದಾನೆ. In the Old Testament we read about Abraham, Jacob, David, Daniel and so on as his own people. ಹಳೆ ಒಡಂಬಡಿಕೆಯಲ್ಲಿ ನಾವು ಅಬ್ರಹಾಮ, ಯಾಕೋಬ, ದಾವೀದ, ದಾನಿಯೇಲ ಹೀಗೆ ಅನೇಕರನ್ನು ಆದುಕೊಂಡದನ್ನು ನೋಡುತ್ತೇವೆ. And in the New Testament also his own disciples, Peter, John and so many other people were chosen by him as his own people. ಹೊಸ ಒಡಂಬಡಿಕೆಯಲ್ಲೂ ಕೂಡ ದೇವರು ತನ್ನ ಶಿಷ್ಯರಾಗಿ ಪೇತ್ರ, ಯೋಹಾನ ಹೀಗೆ ಅನೇಕರನ್ನು ಆದುಕೊಂಡದನ್ನು ನೋಡುತ್ತೇವೆ. In the same way many ladies also, many women also were chosen by the Lord as his own people. ಹೀಗೆಯೇ ದೇವರು ಅನೇಕ ಮಹಿಳೆಯರನ್ನು ಕೂಡ ತನ್ನ ಸ್ವಂತ ಜನರನ್ನಾಗಿ ಆದುಕೊಂಡಿದ್ದನು. In the Old Testament we read about Sarah, Ruth and so many ladies. ಹಳೆ ಒಡಂಬಡಿಕೆಯಲ್ಲಿ ಸಾರಳ ಬಗ್ಗೆ, ರೂತಳ ಬಗ್ಗೆ ಹೀಗೆ ಅನೇಕರ ಬಗ್ಗೆ ನೋಡುತ್ತೇವೆ. And in the New Testament we read about Mother Mary, Elizabeth and so many other sisters. ಹೊಸ ಒಡಂಬಡಿಕೆಯಲ್ಲಿ ಮಾರ್ತಾ, ಮರಿಯಾ, ಎಲಿಜಬೆತ್ ಹೀಗೆ ಅನೇಕ ಸಹೋದರಿಯರ ಬಗ್ಗೆ ನೋಡುತ್ತೇವೆ. Yes, my friends, we should be a chosen vessel by the Lord. ಹೌದು ನನ್ನ ಪ್ರಿಯ ಸ್ನೇಹಿತರೆ, ನಾವು ದೇವರಿಂದ ಆಯಲ್ಪಟ್ಟ ಪಾತ್ರೆಯಾಗಬೇಕು. How to have that quality in our own life? ನಮ್ಮ ಸ್ವಂತ ಜೀವನದಲ್ಲಿ ಆ ಉತ್ಕೃಷ್ಟತೆಯನ್ನು ನಾವು ಪಡೆಯುವುದು ಹೇಗೆ? We read in Luke chapter 1 verse 48 says like this. ನಾವು ಲೂಕ 1:48ನೇ ವಚನದಲ್ಲಿ ಹೀಗೆ ಬರೆದಿರುವುದನ್ನು ನೋಡುತ್ತೇವೆ. This verse says about Mother Mary. ಈ ವಚನವು ಸಹೋದರಿಯರಾದ ಮಾರ್ತಾ ಮತ್ತು ಮರಿಯಳ ಬಗ್ಗೆ ಹೇಳುತ್ತದೆ. She was called by the Lord as his own daughter. ಆಕೆ ದೇವರಿಂದ ತನ್ನ ಸ್ವಂತ ಮಗಳು ಎಂಬುದಾಗಿ ಕರೆಯಲ್ಪಟ್ಟಿದ್ದಳು. She was a chosen vessel. ಆಕೆ ಆಯ್ದ ಪಾತ್ರೆಯಾಗಿದ್ದಳು. Do you know why? ಏಕೆಂದು ಗೊತ್ತೇ? Because of her humility God chose her. ಆಕೆಯ ದೀನತೆಯಿಂದಾಗಿ ಆಕೆ ಆಯಲ್ಪಟ್ಟಳು. Even in Proverbs 3:34, James 4:6 and 1 Peter 5:5 we read that we have to have humility to have God's blessings. ಜ್ಞಾನೋಕ್ತಿ 3:34, ಯಾಕೋಬ 4:6, 1 ಪೇತ್ರ 5:5ನೇ ವಚನಗಳಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ದೀನತೆ ಅಗತ್ಯ ಎಂದು ನೋಡುತ್ತೇವೆ. God gives grace to the humble. ದೀನರಿಗಾದರೂ ದೇವರು ಕೃಪೆಯನ್ನು ಅನುಗ್ರಹಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Mother Mary was a humble person. ತಾಯಿ ಮರಿಯಳು ದೀನ ವ್ಯಕ್ತಿಯಾಗಿದ್ದಳು. Because of that God chose her to be the mother of Jesus Christ. ಆದ್ದರಿಂದಲೇ ದೇವರು ಆಕೆಯನ್ನು ಯೇಸುವಿನ ತಾಯಿಯನ್ನಾಗಿ ಆರಿಸಿಕೊಂಡನು. And Jesus Christ himself showed us as an example and he humbled himself to the cross. ಮತ್ತು ಯೇಸುಕ್ರಿಸ್ತನು ತಾನೇ ಮಾದರಿಯಾಗುವಂತೆ ದೀನನಾಗಿ ಕ್ರೂಜೆಯ ಮರಣವನ್ನು ಅನುಭವಿಸಿದನು. Philippians chapter 2 verse 8 says so. ಫಿಲಿಪ್ಪಿ 2ನೇ ಅಧ್ಯಾಯ 8ನೇ ವಚನವು ಇದನ್ನು ಹೇಳುತ್ತದೆ. Mother Mary was related to one Elizabeth who was the mother of John the Baptist. ತಾಯಿಯಾದ ಮರಿಯಳು ಸ್ನಾನಿಕನಾದ ಯೋಹಾನನ ತಾಯಿಯಾದ ಎಲಿಜಬೆತಳ ಸಂಬಂಧಿಕಳಾಗಿದ್ದಳು. Both were pregnant women. ಇಬ್ಬರು ಗರ್ಭವತಿಯಾಗಿದ್ದರು. And Elizabeth said when she met the mother of Jesus Christ, when she came to her house, she said, "How nice it is to have the mother of Jesus Christ to come home and wish me." ಎಲಿಜಬೆತಳು ಯೇಸುವಿನ ತಾಯಿಯಾದ ಮರಿಯಳು ಮನೆಗೆ ಬಂದಾಗ ಹೇಳಿದ್ದು, ನನ್ನ ಸ್ವಾಮಿಯ ತಾಯಿಯು ಮನೆಗೆ ಬರುವುದು ಎಷ್ಟು ಭಾಗ್ಯ. Blessed are you among women. ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು. How Mary, a simple woman, got this blessing.
ಸಾಮಾನ್ಯ ಸ್ತ್ರೀಯಾದ ಮರಿಯಳು ಇಂಥ ಆಶೀರ್ವಾದವನ್ನು ಹೇಗೆ ಹೊಂದಿದಳು? Because she humbled herself to the dust before the Lord. ಯಾಕೆಂದರೆ ಆಕೆ ದೇವರ ಮುಂದೆ ಧೂಳಿನಷ್ಟು ತಗ್ಗಿಸಿಕೊಂಡಳು. And second thing she had was the fear of God. ಎರಡನೇ ವಿಷಯವೇನೆಂದರೆ ಆಕೆಯಲ್ಲಿ ದೇವರ ಭಯವಿತ್ತು. Proverbs 31:30 says, whoever has the fear of God, they will be honored. ಜ್ಞಾನೋಕ್ತಿಗಳು 31:30 ವಚನ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. That verse says, charm is deceitful and beauty is vain, but a woman who fears the Lord, she shall be praised. ಈ ವಾಕ್ಯವು ಹೀಗೆ ಹೇಳುತ್ತದೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವಳೇ ಸ್ತೋತ್ರ ಪಾತ್ರಳು. My friends, if you read Luke chapter 2 verses 36 to 38, there we read about a woman called Anna. ಪ್ರಿಯ ಸ್ನೇಹಿತರೆ, ಲೂಕ 2:36-38 ವಚನವನ್ನು ನೋಡುವುದಾದರೆ ಅಲ್ಲಿ ಅನ್ನಳೆಂಬ ಸ್ತ್ರೀಯ ಬಗ್ಗೆ ನೋಡುತ್ತೇವೆ. She lived with her husband only for 7 years. ಆಕೆ ತನ್ನ ಗಂಡನ ಜೊತೆಯಲ್ಲಿ 7 ವರ್ಷ ಕಾಲ ಮಾತ್ರ ಇದ್ದಳು. She was a young widow. ಆಕೆಯು ಯವನಸ್ಥ ವಿಧವೆಯಾಗಿದ್ದಳು. But you know what she did even that time? ನಿಮಗೆ ಗೊತ್ತೇ ಆ ಸಮಯದಲ್ಲಿಯೂ ಕೂಡ ಆಕೆ ಏನು ಮಾಡಿದಳೆಂದು? Open your Bible and read this verse along with me. ನೀವೆಲ್ಲರೂ ಸತ್ಯವೇದವನ್ನು ತೆರೆದು ಈ ವಚನವನ್ನು ನನ್ನ ಜೊತೆಯಲ್ಲಿ ಓದಿರಿ. Luke 2:37 says, she did not depart from the temple of God, but served God with fastings and prayers night and day. ಲೂಕ 2:37 ವಚನ ಹೀಗೆ ಹೇಳುತ್ತದೆ, ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. She was a young widow. ಆಕೆ ಯವನಸ್ಥ ವಿಧವೆಯಾಗಿದ್ದಳು. But she has become now 84-year-old woman. ಆದರೆ ಆಕೆ ಈಗ 84 ವರ್ಷದ ವೃದ್ಧೆಯಾಗಿದ್ದಾಳೆ. Even then she was doing the same thing every day. ಆದರೂ ಕೂಡ ಪ್ರತಿದಿನ ಆಕೆ ಇದನ್ನೇ ಮಾಡುತ್ತಿದ್ದಳು ಎಂದು ನೋಡುತ್ತೇವೆ. My friends, that is the fear of God. ಪ್ರಿಯ ಸ್ನೇಹಿತರೆ, ಇದೇ ದೇವರ ಭಯ. Check up your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿರಿ. Mary humbled herself to the dust. ಮರಿಯಳು ಧೂಳಿನಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡಳು. Anna became the prophetess by spending all her time night and day with fasting and prayer in the presence of God. ಅನ್ನಳು ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡಿದ್ದರಿಂದ ಪ್ರವಾದಿನಿಯಾದಳು. Let us check up our own lives. ಈಗ ನಮ್ಮ ಜೀವಿತವನ್ನೇ ಪರೀಕ್ಷಿಸಿ ನೋಡುವ. Humble yourself before the Lord. ದೀನರಾಗಿ ದೇವರಲ್ಲಿ ಹೇಳಿರಿ, ಇದು ನಿನ್ನಿಂದಾಯಿತು. ದೀನರಾಗಿ ಹೇಳಿರಿ, ಇದೆಲ್ಲವನ್ನೂ ನಾನು ನಿನ್ನಿಂದಲೇ ಪಡೆದುಕೊಂಡಿದ್ದೇನೆ. And in the same way, have the fear of God. ಇದೇ ರೀತಿಯಲ್ಲಿ ದೇವರ ಭಯವನ್ನು ಕೂಡ ಹೊಂದಿಕೊಂಡವರಾಗಿರ್ರಿ. Then God will choose you to be His servant, to be His daughter, and He will bless you abundantly. ಆಗ ದೇವರು ನಿಮ್ಮನ್ನು ಸೇವೆಗಾಗಿ ತನ್ನ ಮಗಳಾಗಿ ಆರಿಸಿಕೊಂಡು ಹೇರಳವಾಗಿ ನಿಮ್ಮನ್ನು ಆಶೀರ್ವದಿಸುವನು. My friends, my sisters, we are going to pray and dedicate our lives right now. ನನ್ನ ಪ್ರಿಯ ಸ್ನೇಹಿತರೆ, ಸಹೋದರಿಯರೇ, ಈಗ ನಾವು ನಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಲಿದ್ದೇವೆ. The Lord will fill us with His humility and the fear of God. ದೇವರು ತನ್ನ ದೀನತೆಯಿಂದ ಮತ್ತು ದೇವರ ಭಯದಿಂದ ತುಂಬಿಸಲಿದ್ದಾನೆ. Shall we pray? ನಾವು ಪ್ರಾರ್ಥಿಸುವ. Father, thank you, Lord, for you have come to this world humbling yourself to the dust. ದೇವರೇ, ನೀನು ನಿನ್ನನ್ನು ತಗ್ಗಿಸಿಕೊಂಡು ದೀನರಲ್ಲಿ ದೀನನಾಗಿ ಈ ಲೋಕಕ್ಕೆ ಬಂದಿ. Father, in the same way, remember all of us, your children, Father. ಇದೇ ರೀತಿಯಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನೆನಪಿಸಿಕೋ ತಂದೆಯೇ. All of us women should have humility just like you, Father. ಎಲ್ಲ ಮಹಿಳೆಯರು ನಿನ್ನಂತೆಯೇ ದೀನತೆಯನ್ನು ಹೊಂದಬೇಕು ತಂದೆಯೇ. Change our hearts. ಹೃದಯವನ್ನು ಬದಲಾಯಿಸು. Give us a new heart just like you and Mother Mary. ತಾಯಿಯಾದ ಮರಿಯಳಂತ ನಿನ್ನಂತ ಹೃದಯವನ್ನು ನಮಗೆ ದಯಪಾಲಿಸು. Give us humility and bless us, Father. ದೀನತೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸು ತಂದೆಯೇ. In the same way, just like Anna the prophetess, Lord, give us grace to spend all our time, whenever we have free time, to be in your presence.
ಪ್ರವಾದಿನಿಯಾದ ಅನ್ನಳಂತೆ ನಮ್ಮ ಬಿಡುವಿನ ಸಮಯವನ್ನು ನಾವು ನಿನ್ನ ಸನ್ನಿಧಿಯಲ್ಲಿ ಕಳೆಯಲು ಸಹಾಯ ಮಾಡು. Bless Lord with these two blessings, two qualities of yours with all of us, our dear sisters. They are all humbling themselves before you, Father. Bless them, Lord. ನನ್ನ ಪ್ರೀತಿಯ ಸಹೋದರಿಯರೆಲ್ಲರೂ ನಿನ್ನಲ್ಲಿ ದೀನರಾಗಿ ಬೇಡುತ್ತಿದ್ದಾರೆ. ಈ ಎರಡು ಗುಣಗಳಿಂದ ಅವರನ್ನು ಆಶೀರ್ವದಿಸು. Use them for your glory. ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸು. Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.